ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದ 10ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಮಂಗಳಾನಂದ ಶ್ರೀಗಳು, ವಿದ್ಯೆ ಇದ್ದರೆ ಸಾಲದು, ಮಾನವೀಯತೆ, ಮೌಲ್ಯ, ಸನ್ನಡತೆ, ಸಂಸ್ಕಾರ, ವಿವೇಕ ಇರಬೇಕು. ಆತ್ಮವಿದ್ಯೆಯಿಂದ ಜ್ಞಾನ ಬರುತ್ತೆ, ಹೊರಗಿನ ವಿದ್ಯೆಯಿಂದ ಸಂಸ್ಕಾರ ಬೆಳೆಯುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದರು. ನಾವು ಪ್ರೀತಿ ಅಂದ ತಕ್ಷಣ ಆ ಶಬ್ದದ ಅರ್ಥನೇ ಬೇರೆ ಹೋಗುತ್ತೆ. ಅದಕ್ಕಾಗಿ ಆ ಪ್ರೀತಿ ಎಲ್ಲರೂ ಇರಬೇಕು. ಆ ಪ್ರೀತಿ ಹಂಚುವುದ್ರೆ ಅವಾಗ ಆ ಪ್ರೀತಿ ಶಬ್ದಕ್ಕೆ ಒಂದು ಅನರ್ಥ ಅಂತಕ್ಕಂಥ ಶಬ್ದ ಬರಲ್ಲ. ಆ ಪ್ರೀತಿ ಎಲ್ಲರಿಗೂ ಹಂಚಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ಅವರು ಅರ್ಥ ಹೇಳಿದ್ದು, ಪ್ರೀತಿಯಿಂದ ಇರಿ, ಹೊಂದಾಣಿಕೆಯಿಂದ ಇರಿ, ವಿಶ್ವಾಸದಿಂದ ಇರಿ, ವಾತ್ಸಲ್ಯದಿಂದ ಇರಿ, ಸಂಸ್ಕಾರದಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೌಲ್ಯಗಳನ್ನು ರೂಪಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಹಿರಿಯರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಮಾನಸಿಕ ಜೊತೆಗೆ ನೀವು ಇವೆಲ್ಲವನ್ನು ಒಂದಿಷ್ಟು ಸಂಸ್ಕಾರಗಳನ್ನು, ಮೌಲ್ಯಗಳನ್ನು, ನೈತಿಕತೆಗಳನ್ನು ರೂಢಿಸ್ಕೊಂಡ್ರೆ ನಿಮ್ಮ ಅಂಗಗಳನ್ನು ನೀವೇನು ಪಡೆದಿದ್ರಲ್ಲ ಅದಕ್ಕೊಂದು ಶಕ್ತಿ ಬರುತ್ತೆ. ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಮಾತನಾಡಿ, ದ್ವೇಷದಿಂದ ಏನೂ ಸಾಧಿಸಲಾಗುವುದಿಲ್ಲ, ಪ್ರೀತಿಯಿಂದ ಸರ್ವಸ್ವವನ್ನು ಪಡೆಯಬಹುದು. ಹಿರಿಯರನ್ನು ಗೌರವಿಸುವ ಸಮಾಜ ಸಂಸ್ಕಾರ ಮತ್ತು ಮೌಲ್ಯಗಳಿಂದ ಕೂಡಿರುತ್ತದೆ. ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಮಾಜ ಪ್ರಗತಿ ಕಾಣುತ್ತದೆ ಎಂದರು. ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳಷ್ಟೇ ಮುಖ್ಯವಲ್ಲ, ಬದುಕಿನ ಬಗ್ಗೆ ತಿಳುವಳಿಕೆ ಮುಖ್ಯ. ಹೆಣ್ಣು ಮಕ್ಕಳ ಅಗಾಧವಾದ ಸಾಧನೆ ನಮ್ಮ ಮುಂದಿದೆ. ಸಾಧಕರ ಪರಿಶ್ರಮ, ಚಿಂತನೆ, ಸಮಾಜಮುಖಿ ನಡವಳಿಕೆ ಮಾರ್ಗದರ್ಶನವಾಗಲಿ ಎಂದು ಹೇಳಿದರು. ಯಾವುದೇ ಸಮಾಜ ಅಭಿವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು ಅಂದ್ರೆ ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಅಂತ ಒಳ್ಳೆಯ ಕೆಲಸ ಈ ಟ್ರಸ್ಟ್ ಅವರು ಮಾಡಿದ್ದಾರೆ. ಅಧ್ಯಕ್ಷರಿಗೂ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳಿಗೂ ಇದಕ್ಕೆ ಸಹಾಯ ಹಸ್ತಾನ ನೀಡಿರ್ತಕ್ಕಂಥ ಎಲ್ಲ ಮಾಹಿತಿಯಂತೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯದ ಒಕ್ಕಲಿನ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಉನ್ನತ ಶಿಕ್ಷಣದಲ್ಲಿ 2023-24ನೇ ಸಾಲಿನಲ್ಲಿ 85%ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿರುವ ಒಟ್ಟು 112 ಮಕ್ಕಳನ್ನು ಅವರ ಪೋಷಕರೊಂದಿಗೆ ಪುರಸ್ಕರಿಸಲಾಯಿತು. ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಬರೆದಿರುವ ಸಂವಿಧಾನ ಓದು ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ. ಮುನಿಯಪ್ಪ, ಶ್ರೀ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎನ್. ನಾಗರಾಜ್, ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ, ಕಾರ್ಯದರ್ಶಿ ಅಶ್ವಥಯ್ಯ, ಖಜಾಂಚಿ ಮುನಿಶಾಮಿಗೌಡ, ಟ್ರಸ್ಟಿಗಳಾದ ಚಿಕ್ಕದಾಸರಹಳ್ಳಿ ದೇವರಾಜ್, ಗೊರಮಡಗು ರಾಜಣ್ಣ, ಆನೂರು ವಿಜಯೇಂದ್ರ, ಧರ್ಮಪುರ ಚಂದ್ರು, ಜಂಗಮಕೋಟೆ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.